ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಡೈಲಿಹಂಟ್ ಆ್ಯಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ. ಸೊ ಡೈಲಿಹಂಟ್ ಆ್ಯಪಲ್ಲೂ ಕೂಡ ನೀವು ದುಡ್ಡನ್ನ ಮಾಡ್ಬೋದು ಅಂತ. ಸೊ ತುಂಬ ಜನ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಡೈಲಿಹಂಟ್ ಆ್ಯಪಲ್ಲಿ ನೀವು ಹೇಗೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡೋದು, ಜೊತೆಗೆ ಡೈಲಿಹಂಟಲ್ಲಿ ನೀವು ಹೇಗೆ ದುಡ್ಡನ್ನು ಸಂಪಾದಿಸೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸಲ್ಲಿ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಬರಲೇಬೇಕು. ಸೊ ದಯವಿಟ್ಟು ಲೈಕ್ನ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನೀವು ಡೈಲಿಹಂಟ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ನೀವು dhcreator.dailyhunt.in ಅಂತ ಸರ್ಚ್ ಮಾಡಬೇಕು. ಇಲ್ಲಿದೆ ನೋಡಿ ವೆಬ್ಸೈಟ್, ಇದನ್ನು ಸರ್ಚ್ ಮಾಡಿ. ಸೊ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಮೊದಲನೇ ವೆಬ್ಸೈಟ್ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಮತ್ತು ಸೈನ್ ಇನ್ ವಿತ್ ಫೇಸ್ಬುಕ್ ಅಂತ ಬರುತ್ತೆ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ಸೈನ್ ಇನ್ ಆಗ್ಬೋದು. ಸೊ ನಾನಿವಾಗ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಮುಖಾಂತರ ನಾನು ಸೈನ್ ಇನ್ ಆಗ್ತಾಯಿದ್ದೀನಿ. ಅಂತಂದರೆ ಜಿಮೇಲ್ ಮುಖಾಂತರ ನನಗೆ ಯಾವ ಜಿಮೇಲ್ ಬೇಕೋ ಆ ಜಿಮೇಲ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಯಾವ್ದು ಬೇಕೋ ಆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋನ್ ವೆರಿಫಿಕೇಷನ್ ಅಂತ ಕೇಳುತ್ತೆ. ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಹಾಕಿ. ಸೊ ಸೆಂಡ್ OTP ಅಂತ ಕೇಳುತ್ತೆ. OTPನ ಸೆಂಡ್ ಮಾಡ್ತಾರೆ ಅವರು. ಸೊ ಜಸ್ಟ್ ಆ OTPನ ಹಾಕಿದ್ರೆ ನಿಮಗೆ ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಈ ಥರ ಮೇಲ್ಗಡೆ ಅಪ್ಲೋಡ್ ಪ್ರೊಫೈಲ್ ಪಿಕ್ಚರ್ ಅಂತ ಇರುತ್ತೆ. ಸೊ ಫೋಟೋ DP ಯಾವ್ದು ಹಾಕಬೇಕು ಅಂತ ಇದ್ದರೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಡಿಸ್ಪ್ಲೇ ನೇಮ್, ಓಕೆ, ನೀವು ನಿಮ್ಮ ಹೆಸರೇನಿದೆ ಅದನ್ನು ನೀವು ಹೆಸರನ್ನ ಇಲ್ಲಿ ಹಾಕಬೇಕು. ಸೊ ಹ್ಯಾಂಡಲ್ ಅಂತಿದೆ ನೋಡಿ. ಸೊ ನೀವು ಏನಂತ ಹೆಸರು ಇಟ್ಕೋಬೇಕು ನಿಮ್ಮ ಒಂದು ಚಾನಲ್ಗೆ ಅನ್ನೋದನ್ನ ನೀವು ಇಟ್ಕೋಬೇಕು. ಇವಾಗ ನಂದು ಯೂಟ್ಯೂಬ್ ಚಾನಲ್ ಲಕ್ಕೇಶ್ ಅಂತ ಇಟ್ಟಿದ್ದೀನಿ. ಸೊ ಡೈಲಿಹಂಟಲ್ಲೂ ಕೂಡ ಲಕ್ಕೇಶ್ ಅಂತಲೇ ಇಡ್ತೀನಿ. ಸೊ ಹ್ಯಾಂಡಲಲ್ಲಿ ಲಕ್ಕೇಶ್ ಅಂತ ಇಡ್ತೀನಿ. ಇಲ್ಲಿ ನಾನು ಒರಿಜಿನಲ್ ನೇಮ್ ಇಡ್ತೀನಿ ಡಿಸ್ಪ್ಲೇ ನೇಮಲ್ಲಿ. ಓಕೆ, ಇಲ್ಲಿ ಬಯೋದಲ್ಲಿ ನೀವು ಏನು ಬೇಕಾದ್ರೂ ಹಾಕೋಬೋದು. ಓಕೆ, ನೀವು ಏನು ಮಾಡ್ತಾಯಿದ್ದೀರಾ, ಸೊ ನೀವು ಯೂಟ್ಯೂಬರ್ ಆಗಿದ್ದರೆ ಈ ಥರ ಯೂಟ್ಯೂಬರ್ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನೀವು ಬಯೋದಲ್ಲಿ ನೀವು ಒಂದಷ್ಟು ಟೈಪ್ನ ಮಾಡಿ ಹಾಕೋಬೇಕು. ಓಕೆ, ಹಂಗೆ ಕೆಳಗಡೆಗೆ ಬಂದರೆ ನಿಮಗೆ ಸೊ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಅದೇ ತಗೊಂಡಿರುತ್ತೆ ಆಟೋಮೆಟಿಕ್ಕಾಗಿ. ಯಾಕೆಂತಂದರೆ ನೀವು ಮೊಬೈಲ್ ನಂಬರಿಂದ ನೀವು ವೆರಿಫೈ ಮಾಡ್ತಿರಲ್ಲ, ಸೊ ಆಟೋಮೆಟಿಕ್ ತಗೊಂಡಿರುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೇಟ್ ಆಫ್ ಬರ್ತ್ ತಗೊಳ್ಳಿ ಮತ್ತು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ ಫಿಮೇಲ್ ಅಂತ. ಕೆಳಗಡೆ ಲೊಕೇಶನ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ ಲ್ಯಾಂಗ್ವೇಜ್ ಅಂತ. ಓಕೆ, ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಗೊತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಓಕೆ, ಲೊಕೇಶನ್ನು, ಲ್ಯಾಂಗ್ವೇಜು. ಆಮೇಲೆ ಸೋಷಿಯಲ್ ಲಿಂಕ್ಸ್ ಅಂತ ಅಂದ್ಬಿಟ್ಟು, ಸೊ ಸೋಷಿಯಲ್ ಲಿಂಕ್ಸ್ ಬಂದು ನೀವು ಇವಾಗ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನಿಮಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಸೊ ನೀವು ಲಿಂಕ್ಗಳನ್ನ ಹಾಕಬೇಕಾಗುತ್ತೆ. ಇವಾಗ ನೋಡಿ 2 ಬಾಕ್ಸ್ ಇದೆ, ನೀವು 3 ಬಾಕ್ಸ್ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಇವಾಗ ಟಿಕ್ಟಾಕಲ್ಲೂ ಫಾಲೋವರ್ಸ್ ಇರ್ತಾರೆ ನಿಮಗೆ, ಆವಾಗ 3 ಬಾಕ್ಸ್ ಹಾಕಬೇಕಾಗುತ್ತೆ. ಸೊ ಅವಾಗ ಆ್ಯಡ್ ಪ್ಲಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3ನೇ ಬಾಕ್ಸ್ ಓಪನ್ ಮಾಡಿಕೊಂಡು ನೀವು ಲಿಂಕ್ನ ಹಾಕ್ಬೋದು. ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಲಿಂಕು ಹಾಕಿದ್ದೀನಿ, ಯಾಕೆಂದರೆ ಎಲ್ಲದರಲ್ಲೂ ಫಾಲೋವರ್ಸ್ ಇದ್ದಾರೆ ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಸಣ್ಣ ಬಾಕ್ಸ್ ಇದೆ ನೋಡಿ, ಐ ಅಕ್ಸೆಪ್ಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಇರುತ್ತೆ. ಇಲ್ಲಿ ನೋಡಿ ಸಬ್ಮಿಟ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಅಂತ. ಸೊ ಇದು ವೆರಿಫೈ ಆಗಬೇಕು ಅಂತಂದರೆ ನಿಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಓಕೆ, ಜಿಮೇಲ್ಗೆ ನಿಮಗೆ ಮೆಸೇಜ್ ಬಂದ ತಕ್ಷಣ ಜಿಮೇಲ್ಗೆ ಯಾವ ಥರ ಬರುತ್ತೆ ಗೊತ್ತಾ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ, ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಅಂತ. ಸೊ ಇದು ಬಂತು ಅಂತಂದರೆ ನಿಮ್ಮ ಡೈಲಿಹಂಟ್ ಅಕೌಂಟು ಕ್ರಿಯೇಟ್ ಆಗಿದೆ ಅಂತ. ಸೊ ಡೈಲಿಹಂಟ್ ಅಕೌಂಟ್ ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ನೀವು ನೋಡ್ಬೋದು ನಂದು ಕ್ರಿಯೇಟ್ ಆಗಿದೆ. ಓಕೆ, ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋಸ್ಟ್ನ ನೀವು ಹಾಕ್ಬೋದು. ಇಲ್ಲೆಲ್ಲ ನೋ ಪೋಸ್ಟರ್ಸ್ ಅಂತ ಕೊಟ್ಟಿದ್ದಾರೆ, ಇನ್ನೂ ಯಾವುದು ಪೋಸ್ಟ್ ಹಾಕಿಲ್ಲ. ಇಲ್ಲಿ ಫಾಲೋವರ್ಸು, ಪೋಸ್ಟು, ವ್ಯೂಸು ಮತ್ತು ಕಮೆಂಟ್ಸ್ ಎಲ್ಲ ಇದೆ. ಓಕೆ, ಈ ಥರ ನೀವು ಡೈಲಿಹಂಟಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡ್ಬೋದು. ಓಕೆ, ಡೈಲಿಹಂಟ್ಗೆ ಯೂಟ್ಯೂಬ್ ಚಾನಲ್ನ ನೀವು ಲಿಂಕ್ ಮಾಡಿಬಿಟ್ರೆ ಸೊ ನೀವು ಲಿಂಕ್ಗಳನ್ನ ನೀವು ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಆ ಥರ ಹೇಗೆ ಮಾಡೋದು ಅಂತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಇವಾಗ ನೀವು ಯಾರೆಲ್ಲ ಪೋಸ್ಟ್ ಹಾಕಬೇಕು ಅಂತ ಇದ್ದೀರಾ ಆರ್ಟಿಕಲ್ಸ್ನ ಬರೆದು ಜಸ್ಟ್ ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೋಸ್ಟ್ನ ಹಾಕೋಬೋದು. ಓಕೆ, ಸೊ ಇದರಲ್ಲೂ ಕೂಡ ದುಡ್ಡು ಮಾಡ್ಬೋದು. ಒಳ್ಳೆಯದಾಗಲಿ, ದುಡ್ಡು ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.